ಪ್ರಾರಂಭಿಕ ಹಂತದಲ್ಲಿ ರಮೇಶ್ ಜಾರಕಿಹೊಳಿಗೂ ಅವ್ರಿಗೂ ಘರ್ಷಣೆ ಶುರುವಾಯ್ತಲ್ಲ, ಅದು ನನಗೆ ಬೆಂಬಲ ಕೊಡ್ತಕ್ಕಂಥ ಘರ್ಷಣೆ ಮಾಡಿದ್ರಾ? ಯಾತಕ್ಕೆ ಇವೆಲ್ಲ ನಡೀತು? ನನ್ನನ್ನು ಓದ್ ತಗೊಂಡು ಅದೆಂಥದ್ದು ನಿಮ್ಮ ಜಾರ್ಜ್ ಅವ್ರದ್ದು ಹೋಟ್ಲ್ ಇದೆಯಲ್ಲ, ಹೋಟ್ಲಿಗೆ ಕರೆಸ್ಕೊತಾರೆ, ಮುಖ್ಯಮಂತ್ರಿಯಾಗಿ ಕರೆಸ್ಕೊಂಡು ಅಲ್ಲಿ ಕಾರಿಡಾರ್ನಲ್ಲಿ ನಿಲ್ಲಿಸ್ತಾರೆ. ಮೀಟಿಂಗ್ ಹಾಲಿಗೆ ಕರೀಲಿಲ್ಲ, ಯಾತಕ್ಕೆ ಕರೆದ್ರು ನನಗೇ ಗೊತ್ತಿಲ್ಲ. ಹೋದೆ, ಅಲ್ಲಿಂದ ಮತ್ತೆ ವಾಪಸ್ ಬಂದೆ. ಈ ಥರ ನನ್ನನ್ನು ಟ್ರೀಟ್ ಮಾಡಿದ್ದವರು. ಅದರಿಂದ ಕಾಂಗ್ರೆಸ್ ನಾಯಕರು ಪದೇ ಪದೇ 5 ವರ್ಷ ಸರ್ಕಾರ ನಡೆಸಲಿಕ್ಕೆ ನಾವು ಮುಕ್ತವಾದ ಬೆಂಬಲ ಕೊಟ್ಟಿದ್ದು, ಸರ್ಕಾರ ಇವ್ರು ನಡೆಸ್ಕೊಳ್ಳಿಕ್ಕಾಗಲಿ, ಇವೆಲ್ಲ ಇದೆಲ್ಲ ಮುಗಿದೋಗಿರೋ ಅಧ್ಯಾಯ, ಅನುಭವಿಸಾಗಿದೆ. ಯಾರು ಹಿತೈಷಿಗಳು ಯಾರು ಶತ್ರುಗಳು ಅದೆಲ್ಲ ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗ್ತದೆ. ಅವ್ರ ಹಿತೈಷಿಗಳಾಗಿದ್ದಾರೆ. ರಾಮನಗರದಲ್ಲಿ ನಮ್ಮ ಏನೋ ಒಂದು 25 ವರ್ಷದ ಸಂಬಂಧ ಜನಗಳ ಜೊತೆ ಇಟ್ಟಿದ್ದೆ, ಅಲ್ಲಿ ಬಿಲಾ ಕೊರೆಯಲಿಕ್ಕೆ ನಾನು ಹಿತೈಷಿ ಅಂತ ಬಂದು ತಾನೇ ಬಿಲಾ ಕೊರೆದಿದ್ದಲ್ಲಿ ನನ್ನ ಕಾರ್ಯಕರ್ತನ ಕೊಂಡ್ಕೊಂಡಿದ್ದು. ಇವತ್ತು ಏನು ನಡೀತಾ ಇದೆ? ದುಡ್ಡಿನಲ್ಲಿ ಕೊಂಡ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀರಿ ಲೀಡರ್ಗಳನ್ನ. ಇದು ಹಿತೈಷಿಗಳು ಮಾಡೋ ಕೆಲಸನಾ ಅಂತ ಕಾಲ ನಿರ್ಧಾರ ಮಾಡೋದು ಬನ್ನಿ.